ನಮ್ಮವ್ರು ಬಹಳ ಚಲೋ ವರ್ಣನ ಮಾಡ್ಯಾರ್ರಿ. ಸಿದ್ಧ ಬೀರೇಶನಿಗೆ ಅಕ್ಕ ಮಾಯವ್ವ, ಬೆರಳಿಲೆ ಬೆಣ್ಣೆ ತಿನಿಸಿ ಅವನ್ನ ಬೆಳೆಸಿದ್ಲಂತ. ಹಳ್ಳಿಲಿ ಹಾಲಾಕಿ ಬೆರಳಿಲೆ ಬೆಣ್ಣೆ ತಿನಿಸಿ ಅವನ್ನ ಕುರಿಗಳ ಹಾಲನ್ನೇ ದಿನನಿತ್ಯದಲ್ಲಿ ತನ್ನ ಎದೆ ಹಾಲದೊಂದಿಗೆ ಕುರಿಗಳ ಹಾಲು ಕೂಡ ಅವನಿಗೆ ಕುಡಿಸ್ತಾ ಇದ್ಲಂತ. ಕುರಿ ಹಾಲಿನಲ್ಲಿ ಬಹಳ ಮಹತ್ವ ಇದೆ ರೀ. ಕುರಿ ಹಾಲ ಅಂತಂದ್ರೆ ಆಯುರ್ವೇದದು. ಕೆಲವು ದಿನಗಳ ಪರ್ಯಂತರವಾಗಿ ಕುರಿ ಹಾಲನ್ನೇ ಸೇವನೆ ಮಾಡುತ್ತಾ ಬೀರದೇವರ ಬೆಳೀತಾ ಇದ್ದಾನೆ. ಒಂದು ಸಲ ಅವನಿಗೆ ಯಾಕೋ ಕುರಿ ಹಾಲನ್ನ ಬ್ಯಾಡಾಗಿ ಅನಿಸ್ತಂತ. ಮಾಯಕ್ಕ ದೇವಿ ದೊಡ್ಡಿ ಒಳಗೆ ಹೋಗಿ ಕುರಿಯನ್ನು ಹಿಂಡ್ಕೊಂಡು ಮಗು ಬೀರಪ್ಪನ ಕಡೆ ಬಿಸಿ ಹಾಲನ್ನು ತಗೊಂಡು ಬರಾಗ ಬೀರ್ ದೇವ್ರು ಹೇಳ್ತಾನೆ, ಅಕ್ಕ ಅಕ್ಕ, ನನಗೆ ಹೀಗೆ ಎಷ್ಟು ದಿನಗಳ ಪರ್ಯಂತ ಮರಿಗಳೆಲ್ಲ ಎಂಜಲ ಮಾಡಿದ ಹಾಲನ್ನು ತಂದು ನನಗೆ ಕುಡಿಸ್ತೀಯ? ಇನ್ಮೇಲೆ ನನಗೆ ಆ ಮರಿಗಳ ಎಂಜಲ ಮಾಡಿದ್ದು ಹಾಲು ನಾನು ಕುಡಿಯುವುದಿಲ್ಲ, ಮುಟ್ಟುವುದಿಲ್ಲ. ನನಗೆ ಮೀಸಲದ ಹಾಲು ಬೇಕು ಅಂತ ಹಠ ಮಾಡೋದು. ಎಲ್ಲಿ ತರಬೇಕ್ರಿ? ಎಮ್ಮೆ, ಆಕಳ, ಕುರಿ, ಮೇಕೆಗಳಿಂದ ನಾವು ಹಾಲನ್ನ ತಗೊಳ್ತೀವಿ. ಇನ್ನ ಎಲ್ಲ ಕೆಚ್ಚಲಕ್ಕೆಲ್ಲ ತಮ್ಮ ತಮ್ಮ ಮರಿಗಳ ಬಾಯಿ ಹಚ್ಚಿನೇ ಇರ್ತಾವ. ಹಚ್ಚಲಾರದ ಕೆಚ್ಚಲಗಳೇ ಇಲ್ಲ. ಆದರೂ ಕರು ಮತ್ತು ಮರಿ ಬಂದು ಬಾಯಿ ಹಚ್ಚಲಾರ್ದನ್ನ ತೊರವನ ಬಿಡುವುದಿಲ್ಲ. ಮಾಯಕ್ಕಂದ್ಲು, ಏನಪ್ಪ ಬೀರ, ಎಂಥದ್ದು ಬೇಡ್ತೀಯೋ? ಅಲ್ಲ, ಇದನ್ನು ಸಿಗು ಮಾತೇನಪ್ಪ? ಎಲ್ಲರೇ ಹುಡುಕಬೇಕಿಂತ ಹಾಲ ಹೇಳು. ಮೀಸಲಾಲ ಸಿಗುವುದಿಲ್ಲ, ಅದನ್ನ ಬೇಡ್ತಿ ಅಂದ ಬಳಿಕ ನಾ ಎಲ್ಲಿದು ಕೊಳ್ಳಿ ಅಂತ ಹೇಳಿ ಸೂರಮ್ಮ ದೇವಿ ಸ್ವಲ್ಪ ಚಿಂತೆಯೊಳಗಾಗ್ತಾಳೆ. ಚಿಂತೆಯೊಳಗೆ ಮಾಡೋದ್ರ ಜೊತೆಗೆ ಪರಮ ಪಿತಾಮಹನಾದ ಪರಮಾತ್ಮನ ಸ್ಮರಣೆ ಮಾಡುತ್ತಾಳೆ. ಹೇ ದೇವಾದಿದೇವ, ಮೂರ ಲೋಕದ ಒಡೆಯ, ಗೌರಿಪತಿ ಗೌರಿಶಂಕರ, ಇನ್ನೊಂದು ಸ್ವಲ್ಪ ನೋಡ್ರಪ್ಪ, ಇದಕ್ಕೆ ಸ್ವಲ್ಪ ಪ್ರತಿಧ್ವನಿ ಆಗ್ಲಿಕ್ಕತ್ತಿದ್ರಿ. ಗಿರಿಧರ, ನೀಲಕಂಠ, ನಿಜಾನಂದ ಸ್ವರೂಪ. ಯಪ್ಪ, ನನ್ನ ಪ್ರೀತಿಯ ತಮ್ಮ ಶಿವಸಿದ್ಧ ಬೀರೇಶ ನನಗೆ ಮರಿಗಳ ಮುಟ್ಟಲಾರದ ಹಾಲು ತಂದು ಕೊಡು ಅಂತೇಳಿ ಹಠ ಮಾಡಿದ್ದಾನೆ. ಬೆಳಗ್ಗೆ ಹಿಡ್ಕೊಂಡು ಇಲ್ಲಿ ತನಕ ಒಂದು ಹನಿ ನೀರು ಬಾಯಿಗೆ ಹಾಕಿಲ್ಲ. ಅವ ಹಾಲು ಸ್ವೀಕರಿಸಲಿಲ್ಲ ತಂದ್ರೆ ನನ್ನ ಹೊಟ್ಟೆಯೊಳಗೆ ಬೆಂಕಿ ಚೆಲ್ದಂಗೆ ಆಗ್ತದಪ್ಪ. ದಯಮಾಡಿ ನನಗೇನಾದರೂ ಒಂದು ಮಾರ್ಗವನ್ನು ತೋರಿಸು. ಅಂತ ಹಾಲನ್ನು ಎಲ್ಲಿಯಾದರೂ ಸಿಗ್ತಾ ಇದ್ದಾವೆ ಹೇಳು. ಸಪ್ತ ಸಾಗರಗಳ ದಾಟಿ ಹೋಗಿ ತರ್ತೀನಿ, ಆಕಾಶದ ಮೇಲಿದ್ರೆ ತರ್ತೀನಿ, ಪಾತಾಳದೊಳಗಿದ್ರೆ ತರ್ತೀನಿ.
ಹೇ ಶಿವನೇ ನನ್ನ ಕೃಪಾ ಮಾಡು ಅಂತಂದಾಗ ಶಿವನು ಹೇಳುತ್ತಾನೆ, ಮಾಯಕ್ಕ, ಆ ಹಾಲಿನ ಬಗ್ಗೆ ನೀ ಚಿಂತೆ ಮಾಡದಿರು ಮಗಳೇ. ಆ ಹಾಲು ನಿನ್ ದೊಡ್ಡಿ ಒಳಗ ಅದ. ತಾಯಿ ಗಾಬರಿ ಆದ್ಲು. ಯಪ್ಪ, ನಾ ಸಾಕುವ ಕುರಿಗಳ ದೊಡ್ಡಿ ಒಳಗೈತೆ ಅಂತ ಕುರಿ? ಹೌದು ಮಗ, ಹೌದು ಮಗ. ಬರ್ರಿ ಅವ ಜಾಗದ ಬರೀ, ಈ ಕಡೆ ಬರ್ರಿ ಅಮ್ಮ, ಈ ಕಡೆ ಬರ್ರಿ. ಅಲ್ಲಿ ಕೂಡ್ಬೇಡ್ರಿ ದಾರ್ಯಾಗ, ಅಲ್ಲಿ ಹೋಗು ಬರೋವರಿಗೆ ದಾರಿ ಬಿಡ್ಬೇಕಲ್ಲ. ಈ ಕಡೆ ಜಾಗದ ಬರೀ ಬಲಗಡೆ. ನೀವು ಒಂದು ಮಾತಿ ಕೇಳವರಲ್ಲ, ಅದಕ್ಕಾಗಿ ತಲೆ ಕೆಟ್ಟ ದಾರು ಕೊಡ್ಲಿಕ್ಕತ್ತವ ಇವು. ಭಾರಿ ಇದ್ರಿ ಏನು. ನಾ ಯಾವಾಗಾರ ಡೊಳ್ನಾಗ ಒಂದೊಂದು ಪದ ಹಾಡ್ತೀನ್ರಿ. ದಾರು ಕುಡಿಯದು ಬಿಡುವಲ್ದ ನನ್ನ ಗಂಡ, ಅವನಿಗೆ ಹೊಡಿ ಬಡಿ ಮಾಡಿ ಕಟ್ಟ್ಯಾರವ್ವ ದಂಡ. ಮುಂದೆ ಭಾಳ ಚಲೋದ್ರಿ, ಪುರಾಣ ಬಹಳದ ಹಾಡಲ್ಲ. ಜಯಮಂಗಲಂ ಜೈ ನಮ ಶಿವ ಹರ ಹರ. ಒಂದು ಮಾತಿಗೆ ಚಟ್ಟಂತಿ ಅದು ಬರಬೇಕು, ಬರುವುದೇ ಇಲ್ಲ, ಬರುವುದೇ ಇಲ್ಲ. ಸೂರಮ್ಮ ದೇವಿಗೆ ಶಿವನು ಹೇಳುತ್ತಾನೆ, ಅಮ್ಮ ಮಾಯಕ್ಕ, ನೀ ಹಾಲಿಗಾಗಿ, ಮೀಸಲದ ಹಾಲಿಗಾಗಿ ಚಿಂತೆ ಮಾಡದಿರು. ನಿಂದೊಡ್ಡಿ ಒಳಗ ಒಂದಂತಹ ಕುರಿ ಇದೆ, ಅದರ ಹಾಲನ್ನು ತಂದು ನಿನ್ನ ತಮ್ಮನಿಗೆ ಉಣಿಸು ಅಂತ ಹೇಳ್ತಾನೆ. ಯಪ್ಪ, ಕುರಿಗಳ ರಗಡದವ ಯಾವ ಕುರಿ ಅಂತ ನಾ ಗುರುತಿಸ್ಲಿ? ಯಾವ ಕುರಿಯಲ್ಲಿ ಅಂತ ಹಾಲು ಅನ್ನೋದು ಗೊತ್ತಾಗ್ಬೇಕಲ್ಲ. ಗಂಡ ಮುಟ್ಲಾರ್ದನ ಗಬ್ಬ ಕಟ್ಟಲ್ಲ, ಗಬ್ಬ ಕಟ್ಲಾರ್ದನ ಮರಿ ಕೊಡಲ್ಲ, ಮರಿ ಕೊಟ್ಟ ಮರಿಯನ್ನ ತನ್ನ ಕೆನ್ಸಲಿಕ್ಕೆ ಬಾಯಿ ಹಚ್ಚೋ ತನಕ ಹಾಲಿನ ದಾರಿ ಹೊರಗೆ ಬರಲ್ಲ. ಹೀಗಿದ್ದಾಗ ಕುರಿ ಐತಿ ಅಂತಿಲ್ಲ, ಎಲ್ಲಿ ಅದಂತ ಕೇಳಿದಾಗ ಶಿವ ಹೇಳ್ತಾನೆ, ಇದು ಬೆಕ್ಕಿನ ಸಾಂಕೇತಿಕದ್ರೆ ಮಾಯವನೇ ರೀಕಿ. ನಿನ್ನೂ ಬಂದಿತ್ತು ಬೆಕ್ಕ, ನಿನ್ನೆ ಅನ್ಬೇಕಂದಿದ್ದೆ ನಿಮಗೆ. ಇಷ್ಟು ದಿನ ಬಂದದೇನ್ರಿ? 6 ದಿನ ಪುರ ನಡೆದ್ರೆ ಬಂದಿಲ್ಲ. ನಿನ್ನೆ ಮಾಯಕ್ಕನ ಚರಿತ್ರೆ ಬಂದಾಗನ ಬೆಕ್ಕ ವೇದಿಕೆ ಹೆಚ್ಚದ್ರಿ. ಇದ ಬೆಕ್ಕಿನ ಕಾಲಾಗನ ಬೀರಪ್ಪಗ ಮತ್ತು ಮಾಯಕ್ಕಗೆ ಜಗಳ ಆಗೋದು. ಶಟಗೊಂಡಕ್ಕೆ ಚಿಂಚಲಿಗೆ ಹೋಗಿ ಕುಂಡಿರ್ತಾಡ್ರಿ. ನಾ ಮುಂದೆ ಈಗ ಹೇಳಲ್ಲ ನಿಮಗೆ. ನಮ್ಮ ಮಾರಗದಾಗ ಹಾಡ್ತಿರ್ತಾರೆ, ಚಿಂಚಲಿ ಮಾಯವನ್ನ ಮಠದಾಗ ಬೆಕ್ಕ ಕಾಳಾಗ ಮಾಡ್ಯಾರ, ರೋಗಿ ಜಟ್ಟಿಂಗರಾಯನ ಗುಡಿಯಾಗ ದೆವ್ವ ಕಾಳಾಗ ಮಾಡ್ಯಾರ. ಏನು ನೋಡ್ಬೇಕ್ರಿ, ಹಾಲು ಮತ್ತು ಸಂಪದ ಸಂಸ್ಕೃತಿ ನೋಡಬೇಕು. ಸುಂದರ ಸುಂದರ ಎಂತ ಹಾಡುಗಳು. ನಿನ್ ದೊಡ್ಡಿ ಒಳಗೊಂದು ಕುರಿ ಅದ, ಚಿಂಚುಗೋಳು ಕೊಮಲಿ ಅದ. ಅದೇನು ಹಡಿಯುವುದು ಅಲ್ಲ, ಹಿಂಗುದು ಅಲ್ಲ. ಆದ್ರೆ ಅದಕ್ಕೆ ಈ ಕೊಳತೆಳಗೆರಡು ಕೊಳಮಲಿ ಅದಾವ, ಜೋಡು ಮಲಿಗಳು. ಮಾಯಕ್ಕ ಅದರೊಳಗಿಂದ ಹಾಲು ಬರುತ್ತಾವ, ಹಿಡ್ಕೊಂಡು ಒಯ್ದು ನಿನ್ನ ತಮ್ಮ ಕುಡಿಸು ಅಂತ ಶಿವ ಹೇಳಿದ. ಈಗೀಗ ಆಶ್ಚರ್ಯ ಅನ್ನಿಸ್ತು, ಅಯ್ಯಯ್ಯಪ್ಪ, ಹಾಲು ಬರೋದು ಕೆನ್ಸಲ್ದಲ್ಲಿ, ಇಲ್ಲಿ ಹೆಂಗ್ ಬರ್ತಾವ? ಬರ್ತಾವಮ್ಮ, ಸಂಶಯ ಮಾಡ್ಕೋಬೇಡ. ಹಂಗ ಬರ್ಲಿಕ್ಕೇನು ಕಾರಣ ಅಂತ ಕೇಳಿದ್ಲೇಕಿ. ಶಿವ ಹೇಳ್ತಾನೆ, ಕಾರಣ ಇದೆ ಮಾಯಕ್ಕ, ಲಕ್ಷ ಕೊಟ್ಟು ಕೇಳು ಅಂತಾನೆ ಶಿವ. ಏನ್ ಕಾರಣ ಅಂದ್ರೆ, ಇಂದೊಂದು ದಿನದಲ್ಲಿ ಗಂಧರ್ವಳು ಓರ್ವಳು ಪಾರ್ವತಿಗೆ ನಿಂದೆ ಮಾಡಿದ್ದಕ್ಕಾಗಿ ಪಾರ್ವತಿಯ ಗಂಧರ್ವಗಳಿಗೆ ಶಾಪ ಕೊಟ್ಲು. ನೀನು ದೇವಲೋಕದಲ್ಲಿದ್ದು, ಶಿವನ ವಡ್ಡೋಲಗದಲ್ಲಿದ್ದು, ನೃತ್ಯ ಗಾಯನ ಮಾಡುವುದರಲ್ಲಿದ್ದು,
ಸದಾಶಿವನ ಸ್ಮರಣೆಯಲ್ಲಿದ್ದು ನೀನು ಹೀಗೆ ಚುಚ್ಚು ಮಾತುಗಳನ್ನು ಮಾತಾಡ್ತೀ ಅಂತಂದ ಬಳಿಕ ಭೂಲೋಕದಲ್ಲಿ ನೀ ಕುರಿಯಾಗಿ ಹುಟ್ಟು ಅಂತ ಶಾಪ ಕೊಟ್ಟಿದ್ಲ. ಯಾರಿಗಿರಿ? ಗಂಧರ್ವಳಿಗೆ. ಅವಾಗ ಗಂಧರ್ವಳು ಶಿವಪಾರ್ವತಿಯರನ್ನು ಕುರಿತು ಪ್ರಾರ್ಥನಾ ಮಾಡ್ತಾಳೆ. ಅಮ್ಮ ತಾಯಿ ಜಗಜ್ಜನನಿ ಶಾಂಭವಿ, ನನ್ನ ಕಡೆಯಿಂದ ನಾಲಿಗೆ ಸ್ವಲ್ಪ ಎಡವುತು, ದಯಮಾಡಿ ಈ ಪರಮಾತ್ಮನ ಒಡ್ಡೋಲಗದಲ್ಲಿ ನಾನು ನೃತ್ಯ ಗಾಯನ ಮಾಡತಕ್ಕಂಥ ಗಂಧರ್ವ ಕುಲ ನನ್ನದು, ಉಚ್ಚ ಕುಲ ನನ್ನದು. ಈಗ ನಾನು ಭೂಲೋಕದಲ್ಲಿ ಒಂದು ಕುರಿಯಾಗಿ ಬದುಕಬೇಕಾ? ಎಷ್ಟು ದಿನಗಳ ಬದುಕಬೇಕು? ಹೊರಳಿ ನನ್ನನ್ನು ಮತ್ತೆ ಕೈಲಾಸಕ್ಕೆ ಯಾವಾಗ ಆಜ್ಞೆ ಮಾಡ್ತೀಯಂತ ಗಂಧರ್ವ ಕೇಳಿದ್ಲಂತ. ಶಿವ ಹೇಳ್ತಾನಂತೆ, ಭೂಲೋಕದಲ್ಲಿ ಪುಣ್ಯ ಪಾವನ ಭೂಮಿ, ಚಂದನಗಿರಿ ನಂತರ ಮಂದನಗಿರಿ, ದಿಬ್ಬಿ ಚಾಮರಾಯನ ವಿಷ್ಣು ವಂಶ ಸಂಭೂತಳಾಗಿರ್ತಕ್ಕಂಥ ಮಾಯಕ್ಕ, ಆಕೆ ಸ್ತ್ರೀನೂ ಅಲ್ಲ ಪುರುಷಳೂ ಅಲ್ಲ. ಕಿಲ್ಲಾಸುರ ದೈತ್ಯನ ಸಂಹಾರ ಮಾಡ್ಲಿಕ್ಕಾಗಿ ಸ್ತ್ರೀ ರೂಪವನ್ನು ಧಾರಣ ಮಾಡಿಕೊಂಡು ಹೋಗಿದ್ದಾಳೆ. ಆಕಿನ ತಮ್ಮ ನನ್ನವಂಶ ಉರಿ ನೇತ್ರದ ಬೆವರಿನ ಹನಿಯಿಂದ ಹುಟ್ಟಿದಂಥ ಮಹಾನ್ ಉಗ್ರ ಸ್ವರೂಪಿ ವೀರಭದ್ರನ ಎರಡನೇ ಅವತಾರ ಆಗಿರತಕ್ಕಂಥ ಶಿವಸಿದ್ಧ ಬೀರೇಶ ಸೂರಮ್ಮನ ಉಡಿಯಲ್ಲಿ ಬೆಳೀತಾ ಇದ್ದಾನೆ. ಒಂದು ಸಲ ಅಕ್ಕನ ಜೊತೆಯಲ್ಲಿ ಹಠ ಮಾಡಿ ಮರಿಮುಟ್ಟದ ಹಾಲು ತಂದು ಕೊಡ್ಬೇಕಂತ ಹಠ ಮಾಡ್ತಾನ. ಆಗ್ಲೇ ನೀನು ಕೊಮಲಿಯಾಗಿ ಹುಡ್ತಿ, ಕೆಂಚಬೋಳು ಕೊಮಲಿಯಾಗಿ ಹುಡ್ತಿ, ನಿನ್ನ ಕೊರಳಿಗೆ ಜೋಡ ಮಲೆಗಳಿರ್ತಾವ, ಆ ಮಲೆಯಿಂದ ಹಾಲ ಬಂದು ಅಂದ್ರೆ ಅಂದೇ ನೀನು ಕುರಿ ಜನ್ಮದಿಂದ ಮುಕ್ತನಾಗತಿ ಅಂತ ಹೇಳಿದನಂತ. ಮುಕ್ತನಾಗತಿ ಅಂತ ಹೇಳಿದನಂತ. ಸೂರಮ್ಮ, ಆ ಶಾಪದ ತದ್ನಿಮಿತ್ಯ ಕುರಿ ಒಂದು ನಿನ್ನ ದೊಡ್ಡಿ ಒಳಗಿಂತ ದೈತಿಲ್ಲ ಅಂತ ಕೇಳ್ತಾನೆ ಶಿವನು. ಹೌದು ಸ್ವಾಮಿ, ಐತಿ ಸ್ವಾಮಿ. ಹಾಗಾದ್ರೆ ಈಗಿಂದೀಗಲೇ ಹೋಗಿ ಆ ಕೊಳಮಲಿಗೆಯಿಂದ ಹಾಲನ್ನು ಹಿಂಡ್ಕೊಂಡು ನಿನ್ನ ತಮ್ಮನಿಗೆ ಉಣಿಸು ಅಂತ ಹೇಳ್ತಾನೆ. ಆಯಿತು ಒಡೆಯ. ಸಂತೋಷದಿಂದ ಮನೆಗೆ ಬಂದು ಹಟ್ಟಿ ಒಳಗೆ ಹೋಗಿ ಬಂಗಾರದ ಗಿಂಡಿ ಒಳಗೆ ಚಿಂಚು ಬೋಳ್ಮಲಿ ಕೊಳಮಲಿಗೆ ಕೈ ಹಾಕಿದಾಗ ಕೆಂಚಲದೊಳಗೆ ಹೆಂಗ ಹಾಲು ಸೋರ್ತಾವ ಮಲಿಯಿಂದ ಹಂಗೆ ಸೋರಾಕ ಶುರು ಮಾಡೋದು. ಅವುಗಳ ಹಾಲನ್ನೇ ಹಿಂಡಿ ಶಟಗೊಂಡಂತ ಮುಣಿಸ್ಕೊಟ್ಟಂತ ಮುನಿದಂತ ಬೀರೇಶ್ವರನಿಗೆ, ಬೀರಾ, ಏ ಬೀರಾ, ಸಿದ್ಧ ಬೀರಾ ಅಂತ ಕೋಕೋತ ಬಂದು ಬಂಗಾರ ಗಿಂಡಿ ಹಾಲನ್ನು ಕೊಟ್ಟಾಗ ಉಸುಲು ಬೀಳಾರ್ದನ್ನ ಕುಡದಂತ್ರಿ ಬೀರಪ್ಪ ಹಾಲ. ಅಕ್ಕಳು ಹಿಂಡಿ ಕೊಟ್ಟಂತ ಹಾಲು ಕುಡದ. ಅವಾಗ ಆ ಬೋಳು ಮರಿ ಶಾಪ ವಿಮೋಚನೆ ಆಯಿತು, ಕುರಿ ಜನ್ಮ ತ್ಯಾಗ ಮಾಡಿತು, ಅದರ ಜೀವ ಗಂಧರ್ವಕ್ಕೆ ಹೋಗಿ ಸೇರ್ಕೋತು. ಅದೇ ಮರಿಯನ್ನ ಬೀರ ದೇವರ ಹಾಲು ಕುಡಿದ ಬೋಳು ಮರಿ ಆ ದೊಡ್ಡಿಯಲ್ಲಿ ಅದನ್ನು ಕೊನೆ ಅಂತ್ಯ ಸಂಸ್ಕಾರ ಮಾಡಿ ನಿತ್ಯದಲ್ಲಿ ಅದು ಲಕ್ಷ್ಮಿ ಅಂತ ಭಾವಿಸಿ ಪೂಜಾ ಮಾಡ್ಕೋತ ಹೊರಟ್ರಂತ. ಪುರಾಣ ಹೆಂಗ ಅವತಾರಗಳು ಸಾಕ್ಷಿ ಹೆಂಗದವ್ ನೋಡ್ರಿ. ಮುಂದೆ ಬೀರಪ್ಪನ ಬಹಳ ಭದ್ರವಾಗಿ ಕಾವಲು ಮಾಡ್ತಿದ್ರಿ ಮಾಯಕ್ಕ ದೇವಿ. ಕಾರಣ ಅಡವಿಯೋಳು ದೊರೆತ ಮಗ, ಯಾರಾದರೂ ಬಂದು ನಾನು ಜೋಪಾನ್ ಮಾಡ್ತಕ್ಕಂಥ ವಾತ್ಸಲ್ಯದ ಸಿದ್ಧನಿಗೆ ತಗಂಡು ಹೋದಾರು ಅಂತ ಈಗೊಂದು ಭಯ ಇತ್ತಂತೆ. ಹಾಗಾಗಿ ಅವನ್ನ ಸದಾ ಬಾಗಿಲು ಮುಚ್ಚಿ ಮನೆಯೊಳಗೆ ಇಟ್ಕೊಂಡು ಅಡವಿಗೆ ಕುರಿ ಕಾಯಕ್ಕೆ ಹೋಗ್ತಿದ್ಲಂತ ಲೀಲಾಮೂರ್ತಿ ಬೀರಪ್ಪ. ಅಕ್ಕನ ಕಣ್ಣಿಗೆ ಬೀಳದಂತೆ ಹೊರಗೆ ಹೋಗಿ ಮಕ್ಕಳ ಜೊತೆಯಲ್ಲಿ ಆಡಿ ಮತ್ತೆ ಮನ್ಯಾಗ ಬಂದು ಮನಗ್ತಿದ್ದಂತಕಿ ಬರಾರ್ದಾಗನ.
ಶಿಣಿದಾಂಡ ಆಟು ಆಡ್ತಿದ್ದ. ಅವರೆಲ್ಲ ಹೇಳಿದ್ರಂತ, ನೋಡಪ್ಪ, ನೀನು ನಾಳೆ ಹಿಡ್ಕೊಂಡು ನಮ್ಮ ಜೊತೆಯಲ್ಲಿ ಆಟ ಆಡಬೇಕಾಗಿತ್ತು ಅಂದ್ರೆ ಚಿಣಿದಾಂಡಗಳನ್ನು ಮಾಡಿಸ್ಕೊಂಡು ಬರಬೇಕು. ಅವುಗಳಿದ್ರೂ ನೀನು ಕರ್ಕೋತೀವಿ ಆಟನೊಳಗೆ. ಅಂದ ಕೂಡಲೇ ಅಕ್ಕ ಅಡವಿಯಿಂದ ಮನೆಗೆ ಬಂದ್ಲು. ಸಂಧ್ಯಾಕಾಲದಲ್ಲಿ ಬೀರಿಸಿದ್ದ ಹೇಳ್ತಾನೆ, ಅಕ್ಕ, ನಾನು ಹುಡುಗರ ಜೊತೆಯಲ್ಲಿ ಆಟ ಆಡಬೇಕು, ಚಿಣಿದಾಂಡಗಳ ಆಟನ್ ನನಗೆ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊತಾನೆ. ಸ್ವಲ್ಪ ಅವನ ಬಗ್ಗೆ ಭಯ ಇತ್ತು ಆಕೆಗೆ. ಚಿಣಿದಾಂಡಿನ ಆಟಿನೊಳಗೆ ಯಾರಿಗರಿಯನ್ನು ಹೊಡೆದ ಬಡದ ಅಂತಂದ್ರೆ ಲೋಕದ ಜನರು ಬಹಳ ಹಗುರು ಇರ್ತಾರೆ. ನನ್ನ ತಮ್ಮ ದೇವಾಂಶ ಸಂಭೂತ, ಯಾರಾದರೂ ಏನು ಕೆಟ್ಟ ಶಬ್ದಗಳು ಮಾತಾಡಿದ್ರೆ ಅವನಿಗೆ ಸಲ್ಲುವುದಲ್ಲ ಅಂತ ಹೇಳಿ, ಬ್ಯಾಡಪ್ಪ ನಿನಗೆ ಯಾಕೋ ಆಟ ಎಲ್ಲವು ಅಂದ್ರೆ ಕೇಳ್ತಾನೆ ಇಲ್ಲಿ. ಹಠ ಮಾಡಿದಾಗ ಚಿಣಿದಾಂಡ ಕೊಟ್ಟಳಂತ, ಆಟ ಆಡಿದ್ನಂತ. ಮರ್ದಿವ್ಸ ಅವ್ರು ಹೇಳ್ತಾರೆ, ಚಿಣಿದಾಂಡ ಆಟ ಸಾಕಪ್ಪ ನಮಗೆ, ನಾವು ಲಗೋರಿ ಚೆಂಡ ಆಡೋಣಂತಂದ್ರು. ಲಗೋರಿ ಚೆಂಡ ಆಡ್ತಾರೆ ಇಲ್ರಿ ಮಕ್ಕಳಿಗೆ ಶಾಲೆ? ಲಗೋರಿ ಆಡ್ತೀರಿ? ಬಸವಣ್ಣ ಆಡಿದೇನೋ ಲಗೋರಿ? ಕೊಟ್ಟಾರಿಲ್ಲ ನಿನಗೆ ಸರ್? ಇಲ್ಲ. ಚೆಂಡಿನಾಟ ಆಡಬೇಕಂತ ಕೇಳ್ಕೋತಾರೆ. ಸಿದ್ಧಬೀರೇಶನು ಕೂಡ ಮನೆಗೆ ಬಂದು, ಈ ಕಡೆ ಬನ್ರಿ, ಈ ಕಡೆ ಜಾಗದ ಬನ್ರಿ, ಅಲ್ಲಿ ಈ ಕಡೆ ಇಲ್ಲಿ ಜಾಗದ ಬರ್ರಿ, ಈ ಕಡೆ ಬರ್ರಿ. ಬಂದ್ರೆ ನನ್ನ ಆಣಿ ತೋರಿ ನೀವು. ಹೆಂಚಿನವ್ರದ್ದು ಕೇಳಿಲ್ಲ ನಾವು, ನಿಂದೆ ಹತ್ರ ಕಾರ್ಬಾರತ್ತಾರ ಅವ್ರು. ಪರಮಾತ್ಮ ಹೋದ, ವಿಷ್ಣು ಹೋದ, ರುದ್ರ ಹೋದ, ಇಂದ್ರ ಹೋದ, ಚಂದ್ರ ಹೋದ, ಸೂರ್ಯ ಹೋದ, 7 ಮಂದಿ ಋಷಿಗಳು ಹೋದ್ರು. ನೀ ಯಾವ ಅಪ್ಪ? ಪುರಾಣಿಕದಾರರು ಅಂತೇಳಿ